ಅಶ್ಲೀಲ ವಿಡಿಯೋ ಕೇಸ್ ತನಿಖೆಗೆ ಎಸ್ಐಟಿ ಈಗ ಹೊಸ ಪ್ಲಾನ್ ಮಾಡಿಕೊಂಡಿದೆ. ಗೌಪ್ಯ ಸ್ಥಳದಲ್ಲಿ ಪ್ರಕರಣದ ವಿಚಾರಣೆ ಮಾಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದೆ. ಇದರಲ್ಲಿ ಅನೇಕ ಮಹಿಳೆಯರು ಸಂತ್ರಸ್ತರಾಗಿರೋ ಹಿನ್ನೆಲೆಯಲ್ಲಿ ಎಸ್ಐಟಿ ಈ ಕ್ರಮವನ್ನು ತೆಗೆದುಕೊಂಡಿದೆ. ಗೌಪ್ಯವಾಗಿ ತನಿಖೆ ನಡೆಸುವಂತ ತೀರ್ಮಾನವನ್ನು ಎಸ್ಐಟಿ ತೆಗೆದುಕೊಂಡಿದೆ. ಯಾಕಂತಂದ್ರೆ ಯಾವುದೇ ಅಂಜಿಕೆ ಇಲ್ಲದೆ ಸಂತ್ರಸ್ತರು ತಮಗಾದಂಥ ಅನ್ಯಾಯದ ಬಗ್ಗೆ ಹೇಳಿಕೊಳ್ಳಿ ಅಥವಾ ಬರೋದಕ್ಕೆ ಅವರಿಗೆ ಈಸಿ ಆಗಲಿ ಅನ್ನೋ ರೀತಿಯಲ್ಲಿ ಯೋಚನೆಯನ್ನು ಮಾಡಿಕೊಳ್ಳಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿ. ಚಂದ್ರಶೇಖರ್, ಈಗ ಎಸ್ಐಟಿ ಗೌಪ್ಯವಾಗಿ ತನಿಖೆ ಮಾಡುತ್ತೆ, ಅವರ ಅಂದರೆ ಸಂತ್ರಸ್ತ ಮಹಿಳೆಯರ ಗೌಪ್ಯತೆಗೆ ಸಮಸ್ಯೆ ಆಗದ ರೀತಿಯಲ್ಲಿ ಇಂಥ ಪ್ಲ್ಯಾನು ಸಾಧ್ಯನಾ, ಪಾಸಿಬಲ್ ಅಂತ ಅನ್ಸುತ್ತಾ ಇದು? ಖಂಡಿತವಾಗಿಯೂ ರಕ್ಷತ್, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಶ್ಲೀಲ ವೈರಲ್ ವಿಡಿಯೋಗಳೇನಿದ್ದಾವೆ, ಈ ಒಂದು ವಿಡಿಯೋಗಳಿಂದ ಸಾಕಷ್ಟು ಮಹಿಳೆಯರು ಒಂದು ಮುಜುಗರಕ್ಕೆ ಒಳಗಾಗಿ ಅಜ್ಞಾತ ಸ್ಥಳಗಳಿಗೆ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಈಗಾಗಲೇ ವೈರಲ್ ಆಗಿರುವಂತಹದ್ದು. ಇನ್ನು ಈ ವಿಚಾರವಾಗಿ ಸಾಕಷ್ಟು ಅಂದರೆ ಮಹಿಳೆಯರು ಯಾವುದೇ ವಿಚಾರವಾಗಿ ಅಂದರೆ ಈ ಒಂದು ವಿಡಿಯೋನ ಸತ್ಯಾಸತ್ಯತೆಯನ್ನು ತಿಳಿದುಕೊಳ್ಳೋದಕ್ಕೆ ಅವರಿಗೆ ಮೊದಲೇ ಹೇಳಿಕೆಯನ್ನು ಪಡ್ಕೊಳ್ಬೇಕಾಗತ್ತೆ. ಆ ಹೇಳಿಕೆಯನ್ನು ಕೊಡಲಿಕ್ಕೆ ಕೂಡ ಹಿಂದೇಟು ಆಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲೊಂದು ಕಡೆ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅಥವಾ ಮಹಿಳೆಯರ ಕುಟುಂಬಕ್ಕೂ ಕೂಡ ಗೊತ್ತಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲೊಂದು ಕಡೆ ಅಜ್ಞಾತವಾಗಿ ಒಂದು ವಿಚಾರಣೆಯನ್ನ ಮಾಡಬೇಕು ಅಥವಾ ಹೇಳಿಕೆಯನ್ನ ಪಡಿಬೇಕು. ಜೊತೆಗೆ ಆ ಒಂದು ನೋಟಿಸ್ ಅನ್ನು ಕೂಡ ಸರ್ವ್ ಮಾಡಬೇಕಾದ್ರೆ ಆ ಒಂದು ಮೊಬೈಲ್ ಏನು ಸಂತ್ರಸ್ತರ ಮೊಬೈಲ್ ನಂಬರ್ ಅನ್ನು ಪಡ್ಕೊಂಡು ಆ ಒಂದು ಮೊಬೈಲ್ ನಂಬರ್ಗೆ ಒಂದು ಏನು ನೋಟಿಸ್ ಅನ್ನ ಕಳಿಸಿ ಅದಾದ ನಂತರ ಗೌಪ್ಯವಾದಂತಹ ಸ್ಥಳಕ್ಕೆ ಕರೆದುಕೊಂಡು ಅವ್ರನ್ನ ಹೇಳಿಕೆ ಪಡ್ಕೊಂಡು ಅದಾದ ನಂತರ 164 ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊಳ್ಳಿಕ್ಕೆ ಮುಂದಾಗಿರುವಂತಹದ್ದು SIT ಏನು ಅಧಿಕಾರಿಗಳು. ಯಾಕೆಂತಂದ್ರೆ ಈ ಒಂದು SIT ರಚನೆ ಕೂಡ ಅದೇ ರೀತಿಯಾಗಿರುವಂತಹದ್ದು. ಬಹುತೇಕ ಇಲ್ಲಿ ಏನು ಮಹಿಳಾ ಅಧಿಕಾರಿಗಳು ಇರುವಂತಹದ್ದು. ಯಾಕೆಂತಂದ್ರೆ ಮಹಿಳೆಯರ ಜೊತೆ ಮಾತಾಡ್ಲಿಕ್ಕೆ ಅಥವಾ ಮಹಿಳೆಯರ ಜೊತೆ ಯಾವ್ದಾದ್ರು ವಿಷಯವನ್ನ ಹಂಚ್ಕೊಳ್ಳಿಕ್ಕೆ ಮುಜುಗರ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಬಹುತೇಕ ಈ ಒಂದು SIT ಟೀಮ್ನಲ್ಲೂ ಕೂಡ ಮಹಿಳೆಯರು ಇರುವಂತಹದ್ದು. ಎಲ್ಲ ಒಂದ್ ಕಡೆ ಈಗ ಮಹಿಳೆಯರು ಈಗಾಗಲೇ ಸಂತ್ರಸ್ತರು ಏನಿದ್ದಾರೆ ಅವ್ರು ಯಾರು ಕೂಡ ಮುಂದೆ ಬಂದು ಹೇಳಿಕೆಯನ್ನು ನೀಡೋದಾಗ್ಲಿ ಅಥವಾ ದೂರನ್ನ ದಾಖಲು ಮಾಡೋದಾಗ್ಲಿ ಇದುವರೆಗೂ ಕೂಡ ಮಾಡಿಲ್ಲ. ಈ ನೆಲೆಯಲ್ಲಿ ಎಲ್ಲೊಂದ್ ಕಡೆ SIT ಅಧಿಕಾರಿಗಳಿಗೆ ಹಿಂದೇಟು ಆಗ್ತಾ ಇದೆ ತನಿಖೆಗೆ ಅಂತಂದ್ರೆ ತಪ್ಪಾಗಲ್ಲ. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇವಲ ಈವರೆಗೂ ಒಂದೇ ಒಂದು FIR ಆಗಿರುವಂತಹದ್ದು. ಈ FIR ಅಲ್ಲಿ ಯಾವುದು ಕೂಡ ಸೀರಿಯಸ್ ಆಗಿರುವಂತಹ ಅಷ್ಟು ಸೀರಿಯಸ್ ಆಗಿರುವಂತಹ ಒಂದು ಪ್ರಕರಣ ಅಂದ್ರೆ ಸೆಕ್ಷನ್ಸ್ ದಾಖಲಾಗಿಲ್ಲ. 354A ಮತ್ತೆ 354D ಬಿಟ್ರೆ ಇನ್ನು ಎರಡೂ ಕೂಡ ಸ್ಟೇಷನ್ ಬೇಲ್ ಕೊಡುವಂತಹ ಒಂದು ಪ್ರಕರಣ ಆಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಈ ಒಂದು ಪ್ರಕರಣದ ತೀವ್ರತೆಯನ್ನ ಪಡ್ಕೋಬೇಕು ಅನ್ನೋಂತಂದ್ರೆ ಮತ್ತಷ್ಟು ಮಹಿಳೆಯರು ಮುಂದಕ್ಕೆ ಬಂದು ಒಂದು ಪ್ರಕರಣವನ್ನ ದಾಖಲು ಮಾಡ್ಕೊಳ್ಬೇಕಾಗತ್ತೆ ಅಥವಾ ಅವರ ಹೇಳಿಕೆಗಳನ್ನ ನೀಡಬೇಕಾಗತ್ತೆ ಈ ತನಿಖೆ ಮುಂದುವರಿಸಬೇಕಂದ್ರೆ. ಈ ಹಿನ್ನೆಲೆಯಲ್ಲಿ ಸಂತ್ರಸ್ತರು ಯಾರ್ಯಾರಿದ್ದಾರೆ ಅನ್ನುವಂತಹದ್ದು ಈಗಾಗಲೇ ವಿಡಿಯೋಗಳನ್ನ ನೋಡಿ ಆ ವಿಡಿಯೋಗಳಲ್ಲಿ ಇರುವಂತಹ ಸಂತ್ರಸ್ತರನ್ನ ಗುರುತು ಮಾಡಿ ಅವರ ಮೊಬೈಲ್ ನಂಬರ್ಗಳನ್ನ ಕಲೆಕ್ಟ್ ಮಾಡಿ ಮೊಬೈಲ್ ನಂಬರ್ಗಳಿಗೆ ಈಗ ನೋಟಿಸ್ ಅನ್ನ ಕಳಿಸಿ ಅಜ್ಞಾತ ಸ್ಥಳಕ್ಕೆ ಬನ್ನಿ, ಯಾರಿಗೂ ಕೂಡ ಗೊತ್ತಾಗೋದಿಲ್ಲ, ನೀವು ಹೇಳಿಕೆಯನ್ನ ಕೊಟ್ಟು ಹೋಗಿ, ಮತ್ತೆ ಮುಂದಿನ ದಿನಗಳಲ್ಲಿ ನೀವು ದೂರು ಕೂಡ ದಾಖಲು ಮಾಡಬಹುದು ಅನ್ನುವಂಥ ಧೈರ್ಯ ತುಂಬಲಿಕ್ಕೆ ಈಗ SIT ಒಂದು ಹೊಸ ಪ್ಲಾನ್ ಮಾಡಿರುವಂತಹದ್ದು. ರಕ್ಷತ್, ಧನ್ಯವಾದ ಚಂದ್ರಶೇಖರ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.